ಲೈಟ್ ಹಾಕಕ್ ಹೇಳಿದ್ದೀನಿ, ಈಗ ಹೇಳಿದ್ದೀನಿ. ಸಾಯಂಕಾಲದೊಳಗೆ ಮಾಡಿಸಿ ಇದೆಲ್ಲ ಕ್ಲೀನು ಮಾಡಿಸ್ತೀನಿ ನಾನು. ఫస్ట్ నేను ఆతకి వచ్చింది ఒక దినము ಬಂದು ನೋಟಿಸ್ ಹಾಕ್ಬಿಟ್ರೆ ನಾವ್ ಎಲ್ಲಿ ಹೋಗ್ಬೇಕು? ಸ್ವಂತ ಮನೆಯವ್ರು ನಾವು. ಇದ್ದಕ್ಕೂ ಇಲ್ಲ, ಓದಂಗೂ ಇಲ್ಲ. ಇವಾಗ ಬಿದ್ದೋಗ್ತಾ ಐತೆ ಮನೆ ನೋಡಿದ್ರೆ ಯಾರು ಕೇಳ್ಬೇಕು ಹೇಳಿ? ಯಾರು ಕೇಳಲ್ಲ. ಕಿವಿ ಹಿಂಗ್ ಹಾಕೊಂಡು ಹಿಂಗ್ ಹೋಗ್ತಾ ಇರ್ತಾರೆ. ನಾವ್ ಯಾರು ಕೇಳ್ಬೇಕು? ಯಾರು ತಿರ್ಸ್ಬೇಕು? ಯಾರ್ಯಾರೋ ಬರ್ತಾರೆ ನೋಟಿಸ್ ಹಾಕ್ಬಿಡ್ತಾರೆ, ಯಾರ್ಯಾರೋ ಬರ್ತಾರೆ ನೋಟಿಸ್ ಹಾಕ್ಬಿಡ್ತಾರೆ. ಸರ್ ಯಾರು ನಮ್ಗೆ ಪರ್ಮನೆಂಟ್ ಹಂಗೆ ನಮ್ಮ ಮನೆಗಳು ಇದ್ದಂಗೆ ಮಾಡ್ಕೊಡಿ, ಅಷ್ಟೇ ನಾವು ಕೇಳೋದು. ನಮ್ಮ ಮನೆಗಳು ಯಾರು ಬಂದು ಮುಟ್ಬಾರ್ದು ಮಾಡ್ಕೊಡಿ ಸರ್. ನಾವ್ ಎಲ್ಲಿ ಹೋಗ್ಬೇಕು ಸರ್ ಹೇಳಿ ಸರ್? ನೀವೇ ಏನೋ ನಮ್ಗೆ ದೇವರಾಗಿ ನೀವು ಬಂದಿದ್ದೀರಾ, ನಿಮ್ಗೆ ತಿಳಿಸ್ತಾ ಇದೀವಿ ನಾವು. ನಮ್ಮ ಮನೆ ನೋಡಿದ್ರಲ್ಲ ಸರ್ ಪರಿಸ್ಥಿತಿ. ಇವಾಗ ಮನೆ ಇವತ್ತು ನಾಳೆ ಐತೆ ಸರ್, ನಮ್ದು ಬಿದ್ದೋಗ್ತಾ ಇದೆ. ನಾನು ಮಾತಾಡ್ತೀನಿ ತಹಸೀಲ್ದಾರ್ ಹತ್ರ ಫಸ್ಟ್ ಹೋಗಿ ಬರ್ಲೇನಮ್ಮ. ನೋಡಿ ಬ್ರದರ್ ಪಾಪ ಬಡವರು. ಹಾಂ ಯಾಕಿದು ಕಮಿಷನರ್ ಸರ್? ಅಲ್ಲ ಇದಕ್ಕೂ ಒಂದು ತುಂಬಿಸಿದ್ರೆ ಏನಾಗುತ್ತಲ್ಲ? ಕಮಿಷನರ್ ಸರ್ ಅಲ್ಲಲ್ಲ ಕಮಿಷನರ್ ಸರ್. ಸರ್ ಈಗ ಅಣ್ಣ ನಮಸ್ತೆ ವೆಂಕಟೇಶ್ ಅಣ್ಣ. ಈಗ ಇವ್ರಿಗೆ ಏನಾಗ್ತಿದೆ, ಮನೇಲಿ ಸ್ಟೋರೇಜ್ ಇದಿಲ್ಲ, ಇದೊಂದು ಕ್ಲೀನ್ ಮಾಡಿಸಿ ಇದಕ್ಕೂ ತುಂಬಿಸಿದ್ರೆ ಅಟ್ಲೀಸ್ಟ್ ಬೇಕಾದಾಗ ಇಟ್ಕೊಂಡು ಹೋಗ್ತಾರಲ್ಲ. ಇವತ್ತೊಂದು ಕೆಲಸ ಮಾಡಿ ಕ್ಲೀನ್ ಮಾಡಿಸಿ ಫಿಲ್ ಮಾಡಿಸಿ ಸರ್. ಸರ್ ಅಲ್ಲಿ ಲೈಟ್ಸು ಕ್ಲೀನಿಂಗು ನಾನು ನಾಳೆಯಿಂದ ಇದು ಮಾಡ್ತಾರೆ ಬಿಡಮ್ಮ. ಬರಲೇನೋ ಇರು ಸರ್, ಇದಾಗಲೇಬೇಕು ಸರ್ ಪ್ಲೀಸ್. ಅಕ್ಕ ಕೆ ಬಿ ಅವ್ರು ಏನು ಸರ್ ಅದು? ಯಾಕೆ ಸರ್? ಬನ್ನಿ, ಏನು ರೀಸನ್ ಹೇಳಿ. ಹಾಂ 58 ಯೂನಿಟ್ ಸರ್, ಸರ್ಕಾರದ 6 ಯೂನಿಟ್ ಕಟ್ಟಬೇಕಾಗಿರೋದು 49 ಯೂನಿಟ್. ಇವರು ಗೃಹ ಜ್ಯೋತಿ ಸ್ಕೀಮ್ ಅಪ್ಲೈ ಆಗಿದ್ದು 58 ಯೂನಿಟ್ ಸರ್. ಇವ್ರು ಯೂಸ್ ಮಾಡಿರೋದು 110 ಬಳಕೆ ಯೂಸ್ ಮಾಡಿದ್ದಾರೆ ಸರ್. ಅಮ್ಮ ಈಗ ಇದು ಬನ್ನಿ ಇಲ್ಲಿ 41 ಯೂನಿಟ್ ಕಟ್ಟಲೇಬೇಕು. ನೀವು ಮೊದಲೆಲ್ಲ ಹೆಂಗೆ ಬಳಸಿದ್ರು ಅದ್ರ ಮೇಲೆ ತಗೊಂಡಿದ್ದಾರೆ. ಈಗ ನೀವು ಈ ತಿಂಗಳು ಜಾಸ್ತಿ ಬಳಸ್ಬಿಟ್ಟಿದ್ದೀರಾ, ಬಿಲ್ ಜಾಸ್ತಿ ಬಂದಿದೆ. ಈಗೇನು ಅದಕ್ಕೇನು ಪ್ರಾವಿಷನ್ ಇಲ್ವಾ? ಸರ್ ನೋಡಿ ಸರ್, ಇದೊಂದು ಕೆಲಸ ಮಾಡಿ, ಬಡವರಿದ್ದಾರೆ ಸರ್, ಸ್ವಲ್ಪ ಚೇಂಜ್ ಮಾಡಿಸ್ತಾರೆ ಬಿಡಿ. ನೋ ಓಬಿ ಅಟೆಂಡ್ ಮಾಡಿಸ್ತಾರೆ ಅಮ್ಮ. ಈಗ ಅದು ನಿವೇಶನ ಕಾಲ್ ಮಾಡಿದಾಗ ತಾಲೂಕು ಆಫೀಸಲ್ಲಿ ಕೊಡಿ ಅಮ್ಮ, ಕನ್ಸಿಡರ್ ಮಾಡ್ತೀನಿ ಸರ್. ಇದು ನೋಡಿ ಸರ್, ಅನುಕೂಲ ಆದರೆ ಮಾಡಿಕೊಡಿ ಸರ್. ಮನೆ ಇಲ್ಲ, ಒಂದು ಕೆಲಸ ನ್ಯಾಯವಾಗಿಲ್ಲ, ಏನೇನು ಪ್ರಯೋಜನ ಇಲ್ಲ ಸರ್. ನಾನು ನನ್ನ ಮಗ ಸಪ್ರೇಟ್ ಇದ್ದೀನಿ, ಅದಕ್ಕೆ ನಮ್ಗೆ ಕೆಲಸನೋ ಇಲ್ಲ ಮನೇನೋ ಏನಾರು ಸರ್. ತುಂಬ ನಿವೇಶನ ಏನಾದರೂ ಹಾಕ್ಸ್ಕೊಡ್ಲಕ್ಕ, ಸೈಟ್ ಏನಾದರೂ ಕೊಡಿಸ್ಲಾ? ಹೌದಾ ಸರ್? ಸೈಟ್ ಅನ್ನೋದಿರಲಿ, ಏನೇನು ಇಲ್ಲ. ಏನು ಮಾಡ್ಬೋದು ನೋಡೋಣ ಅಣ್ಣ, ಏನು ಮಾಡ್ಬೋದು ನೋಡಿ. ಮನೆ ಬಾಡಿಗೆ ಇದ್ದೀವಿ ಸರ್, 6 ಸಾವಿರ ಕಟ್ಕೊಂಡು ಮಗ ಕೂಲಿ ಮಾಡ್ತಾನೆ. ನೋಡೋಣ, ಸ್ವಲ್ಪ ಫಾಲೋ ಅಪ್ ಮಾಡೋಣ. ಹಂಗೆ ನನಗೆ ರಿಪೋರ್ಟ್ ಬಾ. ಬಡವ್ರ ಕುಟುಂಬದ ಹುಡುಗ ಅದೇನು ಫೈನ್ ಏನು ಹಾಕದೆ ಇದೊಂದು ಅವಕಾಶ ಮಾಡಿಕೊಡಿ ಸರ್. ಹಾಲ್ ಟಿಕೆಟ್ ಕೊಡಿ. ಫೀಸ್ ಎಲ್ಲ ಕ್ಲಿಯರ್ ಆಗಿದೆ, ಅದೇನು ಪೆಂಡಿಂಗ್ ಇಲ್ಲ. ಅದು ಫೈನ್ ಏನೋ ಹಾಕಿದ್ರಂತೆ ಅಟೆಂಡೆನ್ಸ್ ಚಾರ್ಟೇಜ್. ನಿಮ್ಮ ಅಥಾರಿಟಿದು ನಂಬರ್ ಕೊಟ್ಟರೆ ನಾನು ಮಾತಾಡಿ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ನಿಮಿಷ ನಮ್ಮ ಹುಡುಗ ನಂಬರ್ ತಗೊಂಡು ಇನ್ನೊಂದು ನಂಬರ್ ನಿಮ್ಮ ಹೈಯರ್ ಅಥಾರಿಟಿಗೆ ನಾನು ಹೇಳ್ತೀನಿ. ಬಾ. ತೋರಿಸ್ಬಿಟ್ಟು ಹೊಸದು ಇದು ಮಾಡಿದ್ರು, ಇದನ್ನ ಕಂಟಿನ್ಯೂಷನ್ ಮಾಡಲಿಲ್ಲ. ಒಂದೇ ಕಡೆ ನೀರು ಬಿಡ್ತಾರೆ, ಡೈಲಿ ಅವ್ರು ಜಗಳ ಆಡ್ಕೊಬೇಕು ಎದುರುಗಡೆ ಮನೆಯವರು. ಅವರು ಏನಲ್ಲ ಪರಿಹಾರ ಹೇಳೋಣ, ಏನು ಮಾಡಿದ್ರೆ ಈ ಕಡೆ ಚರಂಡಿ ಹಾಕಿದ್ರೆ ಸರಿ ಹೋಗುತ್ತೆ. ಸ್ಲೋಪ್ 2 ಕಡೆ ಡಿವೈಡ್ ಮಾಡಿದ್ರೆ 2 ಕಡೆ ಚರಂಡಿ ಇದೆ ಎಕ್ಸಿಸ್ಟಿಂಗ್. ಅಕ್ಕ ಈಗ ನನ್ನ ಈ ಫಂಡಲ್ಲಿ ಇದಲ್ಲಮ್ಮ ರೋಡು. ಆಮೇಲೆ ಒಂದೇ ನಿಮಿಷ, ನೀವು ದಯವಿಟ್ಟು ನಮ್ಮ ಬರಲೇಬೇಕು. ಇವ್ರು ನಿಮ್ಮ ಏರಿಯಾ ಹೆಣ್ಮಕ್ಳು ವಲ್ಕೊಂಡ ರವಿ ಇದ್ದಾರೆ. ಹೌದಾ? ಅಕ್ಕ ನಮಸ್ಕಾರ. ಅಪ್ರೂವ್ಡ್ ಲೇಔಟ್ ಇದು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅಲ್ಲೇ ಆಕ್ಚುಲಿ ರಾಜಕಾಲುವೆ ಎಷ್ಟು ಹೋಗಿದೆ ಅಷ್ಟು ಹಾಕೊಳ್ಳಿ, ನಮ್ಗೇನು ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ಅದೇ ಮುಸ್ಲಿಮ್ಸ್ ಅವ್ರು ಈಗ ಮಾತಾಡೋದಿಲ್ಲ, ಏನಾದ್ರೂ ಮಾತಾಡಲಿ ಸೂಸೈಡ್ ಮಾಡ್ಕೊಳಕ್ಕೆ ಅದಕ್ಕೆ ಇದಕ್ಕೆ ಹೋಗ್ತಾರೆ. ಪ್ರದೀಪ್ ಸರ್ వచ్చిండారు.
ನಮ್ಮ ಮಾವ ಸರ್ ನಮಸ್ಕಾರ ಸರ್. ಸರ್ ಯಾವಾಗ ಜ್ಞಾಪಕ ಇದ್ದೀರಾ ರಘು ಸರ್? ಜ್ಞಾಪಕ ಇದ್ದೀರಾ ಸರ್? ಗೊತ್ತಾಯ್ತು ಸರ್. ಅಯ್ಯೋ ಒಂದು ಸರ್ ನಂಗೆ ಗೊತ್ತಿರಲಿಲ್ಲ ಸರ್ ಮನೆ ಅದು ಎಕ್ಸಾಕ್ಟ್ ಅದಕ್ಕೋಸ್ಕರ. ಓ ಹೌದಾ, ಸರಿ ಸರ್ ಸರಿ ಸರ್, ಅದೇ ಬಂದಿದ್ದೆ ಸರ್. ಥ್ಯಾಂಕ್ ಯು ಸರ್, ನಿಮ್ಮ ಆಶೀರ್ವಾದ ಇರಲಿ ಸರ್. ಹ್ಞೂ ಸರ್, ಥ್ಯಾಂಕ್ ಯು ಸರ್. ಏನಿದ್ರು ಹೇಳಿ ಸರ್. ಎಸ್ ಸರ್. ಹ್ಞೂ ಸರ್. ಅಣ್ಣ ಈಗ ಅದೇನು ಮಾಡಬೇಕು? ನಾನು ಮಾತಾಡ್ತೀನಿ. ಇವಾಗ ಒಂದು ಏನು ಕೋರ್ಟ್ ಕೇಸ್ ಇದೆ, ಅದು ಬಂದ್ಬಿಟ್ಟು ಅವರು ಇದನ್ನ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ನಂದು ನಿಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ತಲುಪಿಸ್ತೀನಿ. ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಅದನ್ನು ಪ್ರಾಪರ್ಟಿ ನಂದು ಅಂತ ಹೇಳ್ಬಿಟ್ಟು ಇದರಲ್ಲಿ ಕೋರ್ಟಲ್ಲಿ ಕೇಸ್ ಹಾಕೊಂಡ್ರು. ಸೂಸೈಡ್ ಮಾಡ್ಕೊಂಡು ಹೋದಾಗ ಅವರು ಇದರಿಂದ ನಮಗೆ DC ಆರ್ಡ್ರಿಂದ ಅನಿರುದ್ಧ್ ಶ್ರವಣ್ ಇದ್ದಾಗ ಡೆಮಾಲಿಷನ್ಗೆ ಆರ್ಡರ್ ಬಂದಿದೆ. ಆ ಆರ್ಡರ್ನ ಮುನ್ಸಿಪಾಲಿಟಿ ಆರ್ಡರ್ ಕೇರ್ ತಗೊಂಡಿಲ್ಲ. ಅದಾದ್ಮೇಲೆ ಏನು ಮಾಡಿದೆ, ನಾನು ಮತ್ತೆ ಲೋಕಾಯುಕ್ತ ಕೊಟ್ಟೆ. ಲೋಕಾಯುಕ್ತದಿಂದ ಆರ್ಡರ್ ಬಂದ ತಕ್ಷಣ ಡೆಮಾಲಿಷನ್ ಬಂದು ಬೆಳಗ್ಗೆ ಮಾಡ್ತೀವಿ ಅಂದರೆ ಸೂಸೈಡ್ ಅಟೆಂಪ್ಟ್ ಮಾಡೋ ಥರ ಮಾಡಿಬಿಟ್ಟು ಹೋಗ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಆಗಿ ನನ್ನ ಮೇಲೆ ಕೇಸ್ ಟ್ರೈ ಮಾಡಿ ಅದು ಆಗಲಿಲ್ಲ. ಆವಾಗ ಏನು ಮಾಡಿದ್ರು, ಎತ್ಕೊಂಡೋಗಿ ಕೋರ್ಟ್ಗೆ ಹಾಕಿದ್ದಾರೆ. ಅದು ಯಾವ ಪ್ರಾಪರ್ಟಿ? ರಾಜ್ ಕಾಲುವೆ ಮೇಲೆ ಪ್ರಾಪರ್ಟಿ. ಈ ರಸ್ತೆ ಏನಿದೆ, ಈ ಜಾಗ 30 ಅಡಿ ರಸ್ತೆ ಲೇಔಟ್ ಸಂಬಂಧಪಟ್ಟಿದ್ದು. ಅದನ್ನ ಅಪ್ಲೈ ಮಾಡ್ಕೊಂಡು ಅಪ್ ಟು ಟ್ಯಾಂಕಿವರೆಗೂ ಬರ್ತಾ ಇದೆ. ಅದಕ್ಕೆ ಪರಿಹಾರ 6 ವರ್ಷಗಳಿಂದ ಇದು ಪ್ರಾಬ್ಲಮ್ ಇದೆ ಸರ್. ನಾವು ಪೇರೆಂಟ್ಸ್ ಅಂದ್ರೆ ಆ ಕಡೆ ನೋಡಿದೀವಿ. ಹೌದಾಕ ಸ್ವಲ್ಪ ಹೇಳ್ತಾನೆ ಇರ್ತಾರೆ ನಿಮ್ಮ ಬಗ್ಗೆ. ನಮ್ಮಣ್ಣ ನಾವು ಬಸ್ಸಲ್ಲೆಲ್ಲ ಜೊತೆಲಿ ಹೋಗ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಬಸ್ಸಲ್ಲೆಲ್ಲ ಗಲಾಟೆ ಮಾಡ್ತಾ ಇದ್ದಿದ್ದು ಎಲ್ಲ ಹೇಳ್ತಾರೆ. ಬಸ್ಸುಗಳು ನಿಲ್ಸಿದ್ದ ಸ್ಟೂಡೆಂಟ್ ಗಲಾಟೆಗಳು ಮಾಡ್ತಾ ಇದ್ದಿದ್ದು ಬಸ್ಸುಗಳು. ಅವತ್ತಿಂದನೂ ಇವರು ಹಿಂಗೆ ಯಾವುದೇ ಒಂದು ವಿದ್ಯಾರ್ಥಿಗಳ ಬಗ್ಗೆ, ಶಾಲೆ ಇದ್ರ ಬಗ್ಗೆ ನೋಡ್ತಾನೆ ಇರ್ತಾರೆ ಅಂತ ಹೇಳಿದ್ರು. ಮೋಹನ್ ಅಂತೂ ತುಂಬಾನೇ ನಿಮ್ಗೆ ಹೇಳ್ಬಾರ್ದು, ಬೆಳಿಗ್ಗೆನೆ ಅಲ್ಲಿ ಹೋಗಿ ಬೂತ್ ಹತ್ರ ಹತ್ಕೊಂಡು ನಿಂತ್ಕೊಂಡು ತುಂಬಾ ಜನ ನೋಡಿದ್ದೀರಲ್ಲ. ಸರ್ ಇವಾಗ ಮೇಸ್ತ್ರಿ ಹೇಳಿದಾರೆ ಕೇಳಿ, ತುಂಬಾ ತೊಂದರೆ ಕೊಡ್ತಾರೆ ಸರ್ ಅವರು. ಸಿಮೆಂಟ್ ನಿಮ್ದು 2ನೇ ವಾರ್ಡೆ ಅಣ್ಣ? ಬಟ್ ವಾರ್ಡ್ ಗೀಡ್ ಏನು ಇಲ್ಲ. ನೀವು ವಾರ್ಡ್ ಬಗ್ಗೆ ವಾರ್ಡ್ ಬಗ್ಗೆ ಸಂಬಂಧನೇ ಇಲ್ಲ. 50 ಜನ, ನಾವು 7 ಜನ.